ಇನ್ನು ಸಿದ್ದು ಬಣದ ವಿರುದ್ಧ ಸಿಡಿದಿರುವ ಡಿಸಿಎಂ ನಾಳೆ ದೆಹಲಿಯ ದಂಡಯಾತ್ರೆಯನ್ನ ಕೈಗೊಳ್ತಾ ಇದ್ದು ಕೆಎನ್ ರಾಜಣ್ಣ ಸೇರಿದಂತೆ ಹಲವರ ವಿರುದ್ಧ ಹೈಕಮಾಂಡ್ಗೆ ದೂರನ್ನ ಕೊಡಲಿದ್ದಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿದ್ದು ಬಣದ ವಿರುದ್ಧ ಈಗ ಸಿಡಿದಿದ್ದಾರೆ ಡಿಕೆ ಶಿವಕುಮಾರ್. ನಾಳೆ ದಿಲ್ಲಿ ದಂಡಯಾತ್ರೆಯನ್ನ ಕೈಗೊಳ್ಳುತ್ತಾರೆ ಡಿಸಿಎಂ. ಸಿದ್ದು ಬಣದ ಒಂದಷ್ಟು ನಾಯಕರ ವಿರುದ್ಧ ಅವರ ಸಿಟ್ಟು ಮುಂದುವರೆದಿದೆ. ಹೈಕಮಾಂಡ್ ಭೇಟಿಯಾಗಿ ದೂರು ನೀಡ್ತಾರೆ. ಸಿದ್ದು ಬಣದ ವಿರುದ್ಧ ಸಿಡಿದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಳೆ ದಿಲ್ಲಿ ದಂಡಯಾತ್ರೆಯನ್ನ ನಡೆಸ್ತಾರೆ ಡಿಕೆ ಶಿವಕುಮಾರ್. ಕೆಎನ್ ರಾಜಣ್ಣ ಸೇರಿ ಹಲವರ ವಿರುದ್ಧ ಹೈಕಮಾಂಡ್ಗೆ ದೂರನ್ನ ಕೊಡ್ತಾರೆ. ಖರ್ಗೆ ಸೂಚನೆ ಮೇರೆಗೆ ಹೈಕಮಾಂಡ್ ಭೇಟಿ ಮಾಡ್ತಾರಂತೆ ಡಿಕೆ ಶಿವಕುಮಾರ್. ಕೆಎನ್ ರಾಜಣ್ಣ ಸೇರಿದಂತೆ ಒಂದಷ್ಟು ಜನರ ಮೇಲೆ ದೂರನ್ನ ದಾಖಲು ಮಾಡುತ್ತಿದ್ದಾರೆ. ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡೋದು, ಮಾತನಾಡೋದು, ಇದಕ್ಕೆಲ್ಲ ಬ್ರೇಕ್ ಹಾಕಿ ಅಂದ್ರೂ ಕೂಡ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾಳೆ ದೆಹಲಿಯ ಪ್ರವಾಸವನ್ನೇನು ಡಿಕೆ ಶಿವಕುಮಾರ್ ಅವರು ಮಾಡ್ತಾರೆ. ನಾಳೆ ಬೆಳಗ್ಗೆ 7 ಗಂಟೆಗೆ HAL ನಿಂದ ದೆಹಲಿ ಪ್ರಯಾಣವನ್ನು ಬೆಳೆಸ್ತಾರೆ. ಅದಾದ ನಂತರ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ ಡಿಕೆ ಶಿವಕುಮಾರ್. ಕೆಎನ್ ರಾಜಣ್ಣ ಹೇಳಿಕೆ ವಿಚಾರವಾಗಿ ದೂರನ್ನ ಸಲ್ಲಿಸ್ತಾರಂತೆ. ಇನ್ನು ಖರ್ಗೆ ಸೂಚನೆಯ ನಡುವೆ ಹೈಕಮಾಂಡ್ ಭೇಟಿಯನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಬಣದ ಸಚಿವರು ಬಹಿರಂಗವಾಗಿ ಮಾತನಾಡೋದು, ಈ ವಿಚಾರವಾಗಿ ದೂರನ್ನ ಸಲ್ಲಿಸೋದಿಕ್ಕೆ ಮುಂದಾಗ್ತಾ ಇದ್ದಾರೆ. ಡಿಕೆಶಿ ಈ ರೀತಿಯ ಹೇಳಿಕೆಗಳು ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಕೊಡ್ತಾ ಇದೆ. ನೇರವಾಗಿ ಹೈಕಮಾಂಡ್ನೇ ಸಿಎಂ ಆಪ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಚಿವರಿಗೆ ಎಚ್ಚರಿಕೆ ನೀಡಿ ಕ್ರಮ ಕೈಗೊಳ್ಳಿ ಅಂತ ಡಿಕೆ ಮನವಿಯನ್ನ ಮಾಡಬಹುದೇನೋ. ಹೈಕಮಾಂಡ್ ಮುಂದೆ ಬಿಜೆಪಿ ವಿರುದ್ಧ ಹೋರಾಟ ಮಾಡದೆ ಸಿಎಂ ಆಪ್ತರು ಸರ್ಕಾರಕ್ಕೆ ಪಕ್ಷಕ್ಕೆ ಮುಜುಗರ ಆಗುವಂತೆ ಮಾತನಾಡ್ತಾ ಇರೋದು ವಿಷಾದನೀಯ ಅಂತ ಅವ್ರು ಹೇಳ್ತಾ, ಇದಕ್ಕೆ ನೀವು ಕೂಡಲೇ ಕಡಿವಾಣವನ್ನ ಹಾಕಿ ಪಕ್ಷ ನಿಷ್ಠರನ್ನ ಸಿಎಂ ಆಪ್ತರು ಕಡೆಗಣಿಸಿ ಮಾತನಾಡೋದನ್ನ ಬ್ರೇಕ್ ಹಾಕಿ ಅವ್ರಿಗೆ ಕ್ಲಾಸ್ ತಗೊಳ್ಳಿ ಅಂತ ಹೇಳಿರೋದು. ಈ ಹಿಂದೆ ಖಡಕ್ಕಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ರು ಮಲ್ಲಿಕಾರ್ಜುನ್ ಖರ್ಗೆ. ಯಾರು ಕೂಡ ಬಹಿರಂಗವಾಗಿ ಮಾತನಾಡಬೇಡಿ, ಸ್ವಲ್ಪ ಬಾಯಿ ಮುಚ್ಕೊಂಡು ಇರಿ, ಏನಾದರೂ ಇದ್ರೆ ನಾವೇ ಮಾತಾಡ್ತೀವಿ, ಹೈಕಮಾಂಡ್ ಇರೋದು ಏನಕ್ಕೆ, ನಾವು ಈ ಕುರ್ಚಿಯಲ್ಲಿ ಕೂತಿರೋದೇನಕ್ಕೆ ಅಂತ. ಸೊ ಇಷ್ಟೆಲ್ಲ ಆದರೂ ಅವರ ಎಚ್ಚರಿಕೆಯ ಬಳಿಕವೂ ಬಹಿರಂಗವಾಗಿ ಮಾತನಾಡ್ತಾ ಇರೋದು ಎಷ್ಟು ಸರಿ ಅಂತ ಹೇಳಿ, ದಲಿತ ಸಚಿವರ ಸಮಾವೇಶನದೇ ಪಕ್ಷದ ವೇದಿಕೆಯಲ್ಲೇ ಸಮಾವೇಶ ನಡೀಲಿ ಅಂತ ಡಿಕೆ ಮನವಿ ಮಾಡಬಹುದು. ಇನ್ನು ರಾಜಣ್ಣ ಹೇಳಿಕೆಯಿಂದ ಕಾರ್ಯಕರ್ತರಿಗೂ ಗೊಂದಲ ಶುರುವಾಗಿದ್ದು ಪಕ್ಷ ಸಂಘಟನೆಗೆ ರಾಜಣ್ಣ ಹೇಳಿಕೆ ತೊಂದರೆ ಆಗುವ ಸಾಧ್ಯತೆ ಇದೆ. ಜಿಲ್ಲಾ ತಾಲೂಕು ಪಂಚಾಯತ್ ಚುನಾವಣೆಗೂ ಎಫೆಕ್ಟ್ ಆಗಬಹುದು ಅವರು ಕೊಟ್ಟುವಂತಹ ಹೇಳಿಕೆ. ಸೊ ಈ ಹಿನ್ನೆಲೆ ಕಡಿವಾಣವನ್ನ ಹಾಕಿ ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾರೆ ಡಿಕೆ ಶಿವಕುಮಾರ್ ಅಂತ ಹೇಳಲಾಗ್ತಿದೆ. ಸೊ ನಾಳೆ ಬೆಳಿಗ್ಗೆ 7 ಗಂಟೆಗೆ HAL ನಿಂದ ನೇರವಾಗಿ ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ಭೇಟಿ ಆಗ್ತಾರೆ. ಸೊ ನೋಡೋಣ ಹೈಕಮಾಂಡ್ ನಿಜಕ್ಕೂ ಬ್ರೇಕ್ ಹಾಕತ್ತಾ ಸಿದ್ದು ಬಣಕ್ಕೆ.